ಎಲ್ರಿಗೂ ನಮಸ್ಕಾರ. ಜುಲೈ 16, 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. 20 ಪ್ರಶ್ನೆಗಳು, 10 ಸೆಕೆಂಡ್ ಕಾಲಾವಕಾಶ. ಈ ಒಂದು 2 ಟೆಲಿಗ್ರಾಮ್ ಹ್ಯಾಂಡಲ್ಸ್ ಇದೆ, ಇಲ್ಲಿ ನಿಮಗೆ PDF ನೋಟ್ ಸಿಗುತ್ತೆ. ಇದನ್ನು ಹೊರತುಪಡಿಸಿ ನಮ್ಮ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ sbkannada.com, ಅಲ್ಲೂ ಕೂಡ ನಿಮಗೆ PDF ನೋಟ್ ಸಿಗುತ್ತೆ. ದುಬೈನ ಗೋಲ್ಡನ್ ವೀಸಾ ಪಡೆದಂತಹ 3ನೇ ಭಾರತೀಯ ಪ್ರಜೆ ಸಾನಿಯಾ ಮಿರ್ಜಾ. ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಅವರಿಗೆ ದುಬೈ ಗೋಲ್ಡನ್ ವೀಸಾ ದೊರೆತಿದೆ. ಈ ವೀಸಾ ಮೂಲಕ ಸಾನಿಯಾ ಅವರ ಪತಿ ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಶೋಯಬ್ ಮಲಿಕ್ ಅವರು 10 ವರ್ಷಗಳವರೆಗೂ ದುಬೈಯಲ್ಲಿ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಅದರ ನಿವಾಸಿಗಳಾಗಿ ಇರಬಹುದಾಗಿರ್ತದೆ. ಬಾಲಿವುಡ್ನ ನಟರಾದ ಶಾರುಖ್ ಖಾನ್ ಮತ್ತು ಸಂಜಯ್ ದತ್ ಈ ಮೊದಲು ದುಬೈನ ಗೋಲ್ಡನ್ ವೀಸಾವನ್ನ ಪಡೆದಂತ ಮೊದಲ ಇಬ್ಬರು ಭಾರತೀಯರಾಗಿರ್ತಾರೆ. ಸಾನಿಯಾ ಮಿರ್ಜಾ 3ನೇ ಭಾರತೀಯ ಪ್ರಜೆಯಾಗಿದ್ದಾರೆ. ಗಗನಯಾನ ಮಿಷನ್ ವಿಕಾಸ್ ಎಂಜಿನ್ ನ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ ಅಂತ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದ್ರೆ ನಮ್ಮ ಇಸ್ರೋದವರು ತಿಳಿಸಿರ್ತಾರೆ. ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಯಾದಂತ ಗಗನ್ ಮಿಷನ್ ಭಾಗವಾಗಿ ಗಗನ್ ಮಿಷನ್ ಅನ್ನೋ ಯೋಜನೆಯ ಭಾಗವಾಗಿ ವಿಕಾಸ್ ಎಂಜಿನ್ ನ ಪರೀಕ್ಷೆಯನ್ನ ಮಾಡಲಾಯಿತು. ಅದರ ಯಶಸ್ವಿಯಾಗಿ ಉಡಾವಣೆಯನ್ನ ಮಾಡಲಾಗಿದೆ ಅಂತ ಇಸ್ರೋ ತಿಳಿಸಿದೆ. ಮಾನವ ಸಹಿತ ಗಗನಯಾನ ಯೋಜನೆ ಇದಾಗಿದ್ದು, GSLV MK3 ನೌಕೆಯು ಭಾರತದ 4 ಜನ ಗಗನಯಾತ್ರಿಗಳನ್ನ ಹೊತ್ತೊಯ್ಯುತ್ತೆ ಅಂತ ತಿಳಿಸಿರ್ತಾರೆ. ಈ ರಾಕೆಟ್ ನಲ್ಲಿ ವಿಕಾಸ್ ಎಂಜಿನ್ ಬಳಕೆ ಮಾಡಲಾಗುತ್ತಿದ್ದು, ಇದು 3ನೇ ಯಶಸ್ವಿ ಪರೀಕ್ಷೆ ಅಂತ ಇಸ್ರೋದವರು ಟ್ವೀಟ್ ಮಾಡಿರ್ತಾರೆ ತಮ್ಮ ಅಫಿಷಿಯಲ್ ಖಾತೆ ಮೂಲಕ. 2022ರ ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳ ತುಂಬುವಂತಹ ಸುಸಂದರ್ಭದಲ್ಲಿ ಮಾನವ ಸಹಿತ ಗಗನಯಾನವನ್ನ ಕೈಗೊಳ್ಳಬೇಕು ಅಂತ ಭಾರತ ಸರ್ಕಾರ ಘೋಷಣೆ ಮಾಡಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಇಸ್ರೋದವರು ಗಗನಯಾನ ಮಾಡಲಿರುವ ಭಾರತೀಯ ಗಗನಯಾತ್ರಿಗಳು ಈಗಾಗಲೇ ರಷ್ಯಾದಲ್ಲಿ ತರಬೇತಿಯನ್ನ ಪಡ್ಕೋತಾ ಇದ್ದಾರೆ ಮುಂದಿನ ಕಾರ್ಯಕ್ರಮದ ಭಾಗವಾಗಿ. ಇನ್ನು ಇಸ್ರೋ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ. ಆಗಸ್ಟ್ 15, 1969ರಂದು ಇದು ಸ್ಥಾಪನೆಯಾಗುತ್ತೆ. ಬೆಂಗಳೂರಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ಕಾಣ್ತೀವಿ. ಕೆ ಶಿವನ್ ಅಂದ್ರೆ ಕೈಲಾಸ ವಡಿವು ಶಿವನ್ ಅವರು ಪ್ರಸ್ತುತ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಸ್ರೋದು. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10% ಮೀಸಲಾತಿಯನ್ನ ಆಂಧ್ರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ, ನೂತನವಾದ ಆದೇಶವನ್ನ ಮಾಡಿದೆ. ನಮ್ಮ ಸಂವಿಧಾನದ 103ನೇ ತಿದ್ದುಪಡಿಯ ಪ್ರಕಾರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರು ಏನಿರ್ತಾರೆ, EWS ಅಂತ ಕರಿತೀವಿ, ಅವರಿಗೆ 10% ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ಒದಗಿಸುವ ದೃಷ್ಟಿಕೋನದಿಂದ ನೂತನ ಆದೇಶವನ್ನ ಆಂಧ್ರ ಪ್ರದೇಶದ ಸರ್ಕಾರ ಹೊರಡಿಸಿದೆ. ಮುಖ್ಯಮಂತ್ರಿಗಳು YS ಜಗನ್ಮೋಹನ್ ರೆಡ್ಡಿ ಈ ನಿರ್ಧಾರವನ್ನ ಕೈಗೊಂಡಂತವರು. ಒಟ್ಟು ಒಂದು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುವ ಮತ್ತು ಸದ್ಯ ಅಸ್ತಿತ್ವದಲ್ಲಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿ ವ್ಯಾಪ್ತಿಗೆ ಒಳಪಡದ ವ್ಯಕ್ತಿಗಳು EWS ಮೀಸಲಾತಿಯನ್ನ ಪಡ್ಕೋಬಹುದು ಅಂತ ಆಂಧ್ರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಆದಿತ್ಯನಾಥ್ ದಾಸ್ ಅವರು ಹೊರಡಿಸತಕ್ಕಂಥ ಆದೇಶದಲ್ಲಿ ತಿಳಿಸಿರ್ತಾರೆ. ಆಂಧ್ರ ಪ್ರದೇಶದ ಗವರ್ನರ್ ಬಿಶ್ವಭೂಷಣ್ ಹರಿಚಂದನ್, ಮುಖ್ಯಮಂತ್ರಿಗಳು YS ಜಗನ್ಮೋಹನ್ ರೆಡ್ಡಿ 1 ನವೆಂಬರ್ 1956ರಂದು ಆಂಧ್ರ ಪ್ರದೇಶ ಸ್ಥಾಪನೆಯಾಗಿದೆ. ಬಾಂಗ್ಲಾದ ನೊಬೆಲ್ ಪುರಸ್ಕೃತ ಯೂನಸ್ಗೆ ಒಲಿಂಪಿಕ್ಸ್ ನಲ್ಲಿ ಗೌರವ ಪುರಸ್ಕಾರ ದೊರೆತಿದೆ. ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪಕ ಅಂತ ಕರೆಯಲ್ಪಡುವ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಮೊಹಮ್ಮದ್ ಯೂನಸ್ ಅವರಿಗೆ ಈ ಬಾರಿ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಗೌರವವನ್ನ ನೀಡಲಾಗ್ತಾ ಇದೆ. 2ನೇ ಬಾರಿಗೆ ಈ ಪುರಸ್ಕಾರವನ್ನ ನೀಡುತ್ತಿರುವುದಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಗುರುವಾರ ತಿಳಿಸಿರುತ್ತೆ. 81 ವರ್ಷದ ಮೊಹಮ್ಮದ್ ಯೂನಸ್ ಅವರಿಗೆ 2006ನೇ ಇಸ್ವಿಯಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ದೊರೆತಿತ್ತು. ಅವರನ್ನ ಟೋಕಿಯೋ ಒಲಿಂಪಿಕ್ಸ್ ನ ಉದ್ಘಾಟನಾ ದಿನದ ಸಮಾರಂಭದಲ್ಲಿ ಗೌರವವನ್ನ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಕ್ರೀಡೆಯ ಮೂಲಕ ಸಂಸ್ಕೃತಿ, ಶಿಕ್ಷಣ, ಶಾಂತಿ ಮತ್ತು ಅಭಿವೃದ್ಧಿ ಕಾರ್ಯದ ಪ್ರಯತ್ನಗಳನ್ನ ಗುರುತಿಸಲು 5 ವರ್ಷಗಳ ಹಿಂದೆ ಒಲಿಂಪಿಕ್ ಗೌರವ ಪುರಸ್ಕಾರವನ್ನ ನೀಡೋದಕ್ಕೆ ಆರಂಭ ಮಾಡಿದ್ರು. ಇದನ್ನ ಒಲಿಂಪಿಕ್ ಉದ್ಘಾಟನಾ ಸಮಾರಂಭ ಏನಿರ್ತದೆ ಆ ದಿನದಲ್ಲಿ ಆ ವ್ಯಕ್ತಿಗಳನ್ನ ಕರೆದು ಗೌರವಾರ್ಥವಾಗಿ ನೀಡಲಾಗುತ್ತೆ ಆ ಪ್ರಶಸ್ತಿಯನ್ನ. 2016ರ ರಿಯೋ ಒಲಿಂಪಿಕ್ಸ್ ನಲ್ಲಿ ಮೊದಲನೇ ಬಾರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಯಿತು. ಆಗ ಕೀನ್ಯಾದ ಮಾಜಿ ಒಲಿಂಪಿಯನ್ ಕಿಪ್ ಕಿನೋ ಅವರಿಗೆ ಮೊಟ್ಟ ಮೊದಲನೇ ಪುರಸ್ಕಾರವನ್ನ ಕೊಡಲಾಗಿತ್ತು. ಸೊ ಈ ಸಲ 2021ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ನಡೆಯುತ್ತಲ್ಲ, ಅಲ್ಲಿ ಮೊಹಮ್ಮದ್ ಯೂನಸ್ ಅವರಿಗೆ ಈ ಪುರಸ್ಕಾರವನ್ನ ಕೊಡಲಾಗುತ್ತೆ. ಮೊಹಮ್ಮದ್ ಯೂನಸ್ ಅವರು ತಮ್ಮ ದೇಶದಲ್ಲಿ ಮಕ್ಕಳಿಗಾಗಿ ವಸತಿ ಶಾಲೆ, ಅಥ್ಲೀಟ್ಗಳಿಗೆ ಕ್ರೀಡಾಪಟುಗಳ ತರಬೇತಿ ಕೇಂದ್ರವನ್ನ ತೆರೆದಿದ್ದಕ್ಕೆ ಈ ಗೌರವವನ್ನು ಅವರಿಗೆ ನೀಡಲಾಗ್ತಾ ಇದೆ. ಸೊ ಬಾಂಗ್ಲಾದೇಶದ ಆಲ್ರೌಂಡರ್ ಮಹಮುದುಲ್ಲಾ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿಯನ್ನ ಘೋಷಿಸುತ್ತಾರೆ. ಇದರ ಬಗ್ಗೆ ನಿಮಗೆ ಪ್ರಶ್ನೋತ್ತರಗಳು. ಅಮೆಜಾನ್ ಮೂಲಕ ಭಾರತಕ್ಕೆ ಮತ್ತೆ ಪ್ರವೇಶಿಸಲು ಯಾವ ನಿಷೇಧಿತ ಚೀನಿ ಫ್ಯಾಷನ್ ಬ್ರ್ಯಾಂಡ್ ಸಿದ್ಧವಾಗಿದೆ?
ವಿಚ್ ಬ್ಯಾನ್ಡ್ ಚೈನೀಸ್ ಫ್ಯಾಷನ್ ಬ್ರ್ಯಾಂಡ್ ಇಸ್ ಸೆಟ್ ಟು ರೀ-ಎಂಟರ್ ಇಂಡಿಯಾ ಥ್ರೂ ಅಮೆಜಾನ್? ಸರಿಯಾದ ಉತ್ತರ ಶೈ. ಮಾರಾಟದ ಬ್ಯಾನರ್ನ ಪ್ರಕಾರ ನಿಷೇಧಿತ ಚೀನಿ ಫ್ಯಾಷನ್ ಬ್ರ್ಯಾಂಡ್ ಆದಂಥ ಶೈನ್ ತನ್ನ ಮುಂಬರುವ ಅಮೆಜಾನ್ ಪ್ರೈಮ್ ಡೇ ಮಾರಾಟದ ಸಮಯದಲ್ಲಿ ತನ್ನ ವಸ್ತುಗಳನ್ನು ಮತ್ತೆ ಮರುಮಾರಾಟ ಮಾಡೋದಕ್ಕೆ ಅಮೆಜಾನ್ ಮೂಲಕ ಭಾರತದಲ್ಲಿ ಪುನರಾಗಮನ ಮಾಡುವಕ್ಕೆ ವೇದಿಕೆ ಸಜ್ಜಾಗಿದೆ. ಇತ್ತೀಚೆಗೆ ಭೀಮ್ ಆಪ್ ಸ್ವೀಕಾರವನ್ನ ಯಾವ ದೇಶ ಶಕ್ತಗೊಳಿಸಿದೆ? ವಿಚ್ ಕಂಟ್ರಿ ವಿಲ್ ಎನೇಬಲ್ ಅಕ್ಸೆಪ್ಟೆನ್ಸ್ ಆಫ್ ಭೀಮ್ ಆಪ್ ರೀಸೆಂಟ್ಲಿ? ಸರಿಯಾದ ಉತ್ತರ ಭೂತಾನ್. ನಿಮಗೆಲ್ಲ ಗೊತ್ತಿರೋಂಗೆ ಭೀಮ್ ಆಪ್ ಭಾರತದಲ್ಲಿರ್ತಕ್ಕಂಥ ಭಾರತ ಸರ್ಕಾರದ ಒಂದು ಅಪ್ಲಿಕೇಶನ್ ಆಗಿರ್ತದೆ, ಪೇಮೆಂಟ್ ಅಪ್ಲಿಕೇಶನ್. ಇದನ್ನ ಸ್ವೀಕಾರಗೊಳಿಸಿದಂತಹ ಮತ್ತೊಂದು ದೇಶ, ಭಾರತದ ಅಪ್ಲಿಕೇಶನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋ ಮತ್ತೊಂದು ದೇಶ ಈಗ ಭೂತಾನ್ ಆಗಿದೆ. ಭೂತಾನದ ರಾಜಧಾನಿ ಥಿಂಪು. ಜನಸಂಖ್ಯೆ 2019ರ ವರದಿ ಪ್ರಕಾರ 7.63 ಲಕ್ಷ. ಭೀಮ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನು ಆಧರಿಸಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದಂಥ ಅಪ್ಲಿಕೇಶನ್ ಭೀಮ್ ಆಪ್, ಭಾರತೀಯ ಮೊಬೈಲ್ ಪಾವತಿ ಅಪ್ಲಿಕೇಶನ್ ಆಗಿದೆ. ಇದ್ಮೇಲೆ ಇದಕ್ಕೆ ಭೂತಾನಲ್ಲೂ ಕೂಡ ಅಕ್ಸೆಪ್ಟೆನ್ಸ್ ಇರುತ್ತೆ. ಇತ್ತೀಚೆಗೆ 18 ಭಾರತೀಯ ಕ್ರೀಡಾಪಟುಗಳೊಂದಿಗೆ ಯಾವ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದೆ? ವಿಚ್ ಕಂಪನಿ ಹ್ಯಾಸ್ ರೀಸೆಂಟ್ಲಿ ಟೈಡ್ ಅಪ್ ವಿತ್ 18 ಇಂಡಿಯನ್ ಅಥ್ಲೆಟ್ಸ್? ಪೂಮಾ ಕಂಪನಿ 18 ಭಾರತೀಯ ಇವರ ಜೊತೆ ಇತ್ತೀಚೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇತ್ತೀಚೆಗೆ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ಯಾವ ದೇಶಕ್ಕೆ ಅಧಿಕೃತವಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ? ರೀಸೆಂಟ್ಲಿ ಎಕ್ಸ್ಟರ್ನಲ್ ಮಿನಿಸ್ಟರ್ ಎಸ್ ಜೈಶಂಕರ್ ಹ್ಯಾಸ್ ಗಾನ್ ಆನ್ ಆನ್ ಅಫಿಷಿಯಲ್ ವಿಸಿಟ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ? ತಜಿಕಿಸ್ತಾನಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ. ತಜಿಕಿಸ್ತಾನದ ರಾಜಧಾನಿ ದುಶಾನ್ಬೆ. ಕರೆನ್ಸಿ ತಜಿಕಿಸ್ತಾನಿ ಸೊಮೋನಿ. ಜನಸಂಖ್ಯೆ 93.2 ಲಕ್ಷ 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ. ಅಧ್ಯಕ್ಷರು ಎಮೊಮಾಲಿ ರೆಹಮಾನ್. ಭಾಷೆ ತಜಿಕಿ, ಅಧಿಕೃತವಾದಂಥ ಭಾಷೆ. ಇತ್ತೀಚೆಗೆ ನಿಧನರಾದಂಥ ಯಶ್ಪಾಲ್ ಶರ್ಮಾ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರೀಸೆಂಟ್ಲಿ ಪಾಸ್ಡ್ ಅವೇ ಯಶ್ಪಾಲ್ ಶರ್ಮಾ ವಾಸ್ ಅ ಫೇಮಸ್. ಸರಿಯಾದಂಥ ಉತ್ತರ, ಅವರೊಬ್ಬರು ಖ್ಯಾತ ಕ್ರಿಕೆಟಿಗರಾಗಿದ್ದರು. ಯಶ್ಪಾಲ್ ಶರ್ಮಾ ಭಾರತೀಯ ಅಂತಾರಾಷ್ಟ್ರೀಯ ಕ್ರಿಕೆಟಿಗರ, ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರಾಗಿದ್ದರು. 1970 ಮತ್ತು 80ರ ದಶಕದಲ್ಲಿ ಸ್ಫೋಟಕ ಮಧ್ಯಂಕ ಕ್ರಮದಲ್ಲಿ ಭಾರತವನ್ನ ಪ್ರತಿನಿಧಿಸಿದಂಥ ಬ್ಯಾಟ್ಸ್ಮನ್ ಆಗಿದ್ರು. 1983ರ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತ ತಂಡದ ಸದಸ್ಯರಾಗಿದ್ದರು. 1978ರಿಂದ 85ರ ನಡುವೆ 37 ಟೆಸ್ಟ್, 42 ODI ಪಂದ್ಯಗಳನ್ನ ಭಾರತದ ಪರವಾಗಿ ಆಡಿರ್ತಾರೆ. ಜೂನ್ ತಿಂಗಳಿಗೆ ಯಾರು ಐಸಿಸಿ ತಿಂಗಳ ಆಟಗಾರ ಎಂದು ಘೋಷಿಸಲಾಗಿದೆ? ಜೂನ್ ತಿಂಗಳ ಐಸಿಸಿ ತಿಂಗಳ ಆಟಗಾರ ಯಾರು? ಹೂ ಹ್ಯಾಸ್ ಡಿಕ್ಲೇರ್ಡ್ ಆಸ್ ದ ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಫಾರ್ ದ ಮಂತ್ ಜೂನ್? ನಿಮಗೆಲ್ಲ ಗೊತ್ತಿರೋಂಗೆ ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡ್ಸ್ ಅನ್ನ ಕೊಟ್ಕೊಂಡು ಬರ್ತಾ ಇದೆ ಈ ವರ್ಷದಿಂದ. ಸೊ ಜೂನ್ ತಿಂಗಳಿಗೆ ಯಾರನ್ನ ಅನೌನ್ಸ್ ಮಾಡಿದೆ? ಡೇವೋನ್ ಕಾನ್ವೆ ಇವರನ್ನ ಅನೌನ್ಸ್ ಮಾಡಿದೆ. ಡೇವೋನ್ ಫಿಲಿಪ್ ಕಾನ್ವೆ ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದಂಥ ಕ್ರಿಕೆಟಿಗ. ಈಗ ಅವರು ನ್ಯೂಜಿಲೆಂಡ್ನಲ್ಲಿ ಆಡ್ತಾರೆ. ಸೊ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸ್ತಕ್ಕಂಥ ಡೇವೋನ್ ಕಾನ್ವೆ ಅವರು ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಜೂನ್ ಅವಾರ್ಡ್ ಅನ್ನು ಪಡ್ಕೊಂಡಿರ್ತಾರೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಜನವರಿ ತಿಂಗಳಿಂದ ಮೇ ತಿಂಗಳ ತನಕ ಪ್ಲೇಯರ್ ಆಫ್ ದಿ ಮಂತ್ ಯಾರಾಗಿದ್ರು ಐಸಿಸಿದು ಅಂತ, ಪುರುಷರ ವಿಭಾಗದಲ್ಲಿ ಯಾರಾಗಿದ್ರು ಅಂತ ಕಾಮೆಂಟ್ ಮಾಡಿ. ಮಹಿಳೆಯರ ವಿಭಾಗದಲ್ಲಿ ಗೊತ್ತಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿದ್ರೆ ಸೊ ವಿಡಿಯೋ ನೋಡಬರೋ ವೀಕ್ಷಕರಿಗೆ ಆ ಒಂದು ಇನ್ಫಾರ್ಮೇಷನ್ ಅಡಿಷನಲ್ ಆಗಿ ಸಿಗುತ್ತೆ. ಜೊತೆಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ರಿವಿಷನ್ ಕೂಡ ಮಾಡಿದಾಗೆ ಆಗುತ್ತೆ. ಇತ್ತೀಚೆಗೆ ಯಾವ ಐಐಟಿಯ ಸಂಶೋಧಕರು ಆಲೂಗೆಡ್ಡೆ ರೋಗವನ್ನ ಕಂಡುಹಿಡಿಯಲು ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ? ರೀಸೆಂಟ್ಲಿ ರಿಸರ್ಚರ್ಸ್ ಫ್ರಮ್ ವಿಚ್ ಐಐಟಿ ಹ್ಯಾವ್ ಡೆವಲಪ್ಡ್ ಆನ್ ಆ್ಯಪ್ ಟು ಡಿಟೆಕ್ಟ್ ಪೊಟೆಟೊ ಡಿಸೀಸ್? ಐಐಟಿ ಮಂಡಿಯವರು ಶಿಮ್ಲಾದ ಕೇಂದ್ರ ಆಲೂಗೆಡ್ಡೆ ಸಂಶೋಧನಾ ಸಂಸ್ಥೆಯಲ್ಲಿ ತಮ್ಮ ಸಹವರ್ತಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡುತ್ತಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡಿ ಸಂಶೋಧಕರು ಆಲೂಗೆಡ್ಡೆ ಎಲೆಗಳ ಛಾಯಾಚಿತ್ರಗಳನ್ನು ಪರೀಕ್ಷಿಸುವ ಮೂಲಕ ಟ್ಯೂಬರ್ ಬೆಳೆಯ ರೋಗಗಳನ್ನು ಪತ್ತೆ ಹಚ್ಚುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ತಂದು ಅದಕ್ಕೆ ಪರಿಹಾರವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆ ತನ್ನ 10ನೇ ಜಲಾಂತರ್ಗಾಮಿ ವಿರೋಧಿ ಯುದ್ಧ P-8I ಅನ್ನು ಯಾವ ದೇಶದಿಂದ ಸ್ವೀಕರಿಸಿದೆ? ಆಂಟಿ ಸಬ್ಮರೀನ್ ವಾರ್ಫೇರ್ P-8I ಇದು ಅದರ ಹೆಸರು. ಇಂಡಿಯನ್ ನ್ಯಾವಿ ಯಾವ ದೇಶದಿಂದ ಇದನ್ನ ತರಿಸ್ಕೊಂಡಿದೆ ಅಂತ ಪ್ರಶ್ನೆ. ಅಮೆರಿಕಾದಿಂದ ಭಾರತೀಯ ನೌಕಾಪಡೆ ಅಮೆರಿಕ ಮೂಲದ ಏರೋಸ್ಪೇಸ್ ಕಂಪನಿಯಾದಂಥ ಬೋಯಿಂಗ್ನಿಂದ 10ನೇ ಜಲಾಂತರ್ಗಾಮಿ ವಿರೋಧಿ ನೌಕೆ ಯುದ್ಧ ವಿಮಾನವಾದಂಥ
P-8I ಅನ್ನ ಸ್ವೀಕರಿಸಿದೆ. ಇದ್ರ ಬಗ್ಗೆ ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ. ಈ ಒಪ್ಪಂದ ರಕ್ಷಣಾ ಸಚಿವಾಲಯ ಮತ್ತು ಅಮೆರಿಕ ಮೂಲದ ಕಂಪನಿ ಬೋಯಿಂಗ್ ನಡುವೆ 2009ರಲ್ಲಿ ಒಟ್ಟು 8 P-I ವಿಮಾನಗಳಿಗೆ ಒಪ್ಪಂದಕ್ಕೆ ಮೊದಲು ಸಹಿ ಹಾಕಲಾಗಿತ್ತು. ತದನಂತರ 9 ತರಿಸ್ಕೊಂಡಿದ್ರು. ಇವಾಗ 10ನೇ ವಿಮಾನವನ್ನ ತರಿಸ್ಕೊಂಡಿರ್ತಾರೆ. ಅಮೆರಿಕದ ಕರೆನ್ಸಿ ಡಾಲರ್, ವಾಷಿಂಗ್ಟನ್ DC ರಾಜಧಾನಿ, ಜೋ ಬೈಡೆನ್ ಈಗಿರತಕ್ಕಂಥ ಪ್ರೆಸೆಂಟ್ ಅಧ್ಯಕ್ಷರು. ಯಾವ ರಾಜ್ಯ ಸರ್ಕಾರ 14 ಕಂಪನಿಗಳೊಂದಿಗೆ ಇತ್ತೀಚೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಟೈಡ್ ಅಪ್ ವಿತ್ 14 ಕಂಪನೀಸ್? ಸರಿಯಾದಂತ ಉತ್ತರ ಆಂಧ್ರ ಪ್ರದೇಶ. ವ್ಯಾಪಾರ ಸೌಲಭ್ಯದಲ್ಲಿ ಮಾರ್ಕೆಟಿಂಗ್ ಸೌಲಭ್ಯಗಳು, ತರಬೇತಿ, ಕೌಶಲ್ಯಾಭಿವೃದ್ಧಿಯನ್ನು ಒದಗಿಸೋದಕ್ಕೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ 14 ಕಂಪನಿಗಳ ಜೊತೆ ಒಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆಂಧ್ರ ಪ್ರದೇಶದ ರಾಜಧಾನಿಗಳು ಹೈದರಾಬಾದ್, ವಿಶಾಖಪಟ್ಟಣಂ, ಅಮರಾವತಿ, ಕನ್ನೂರು. ರಾಜ್ಯಪಾಲರು ಬಿಶ್ವಭೂಷಣ್ ಹರಿಚಂದನ್, YS ಜಗನ್ಮೋಹನ್ ರೆಡ್ಡಿ ಅಲ್ಲಿಯ ಮುಖ್ಯಮಂತ್ರಿಗಳು. 2026ರ BWF ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ವಿಚ್ ಕಂಟ್ರಿ ವಿಲ್ ಹೋಸ್ಟ್ 2026 BWF ವರ್ಲ್ಡ್ ಚಾಂಪಿಯನ್ಶಿಪ್? ಭಾರತ 2026ರ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಇದನ್ನ ಸಾರಥ್ಯವನ್ನು ವಹಿಸುತ್ತೆ. ಜುಲೈ 13, 2021ರಂದು ಅಧಿಕೃತವಾಗಿ ಇದ್ರ ಬಗ್ಗೆ ಭಾರತ ಸರ್ಕಾರ ಅಂದ್ರೆ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಧಿಕೃತವಾಗಿ ತಿಳಿಸಿದೆ. ಭಾರತದಲ್ಲಿ 2026ರ ಟೂರ್ನಮೆಂಟ್ ನಡೆಯುತ್ತೆ ಅಂತ. ಈ ಮೊದಲು 2023ರಲ್ಲಿ ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಬೇಕಿತ್ತು. ಕೋವಿಡ್ ಕಾರಣದಿಂದ ಅದನ್ನ ಮುಂದೂಡಲಾಗಿದೆ. ಒಲಿಂಪಿಕ್ ಚಿನ್ನ ಪದಕ ವಿಜೇತರಿಗೆ 6 ಕೋಟಿ ರೂಪಾಯಿಗಳ ಅನುದಾನವನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಎ ಗ್ರಾಂಟ್ ಆಫ್ 6 crore ಟು ದ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ, ಆನಂದಿಬೆನ್ ಪಟೇಲ್ ರಾಜ್ಯಪಾಲರು. ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಅದರಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನ ಪಡೆಯುವಂತಹ ವಿಜೇತರಿಗೆ 6 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡುವುದಾಗಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ತಿಳಿಸಿದೆ. ದ ಸ್ಟ್ರಗಲ್ ವಿತ್ ಇನ್ ಎ ಮೆಮೈರ್ ಆಫ್ ಎಮರ್ಜೆನ್ಸಿ ಈ ಪುಸ್ತಕವನ್ನ ಬರೆದವರು ಯಾರು? Who has written the book The Struggle Within a Memoir of the Emergency? ಅಶೋಕ್ ಚಕ್ರವರ್ತಿ ಅವರು ಈ ಪುಸ್ತಕವನ್ನು ಬರೆದಿರ್ತಾರೆ. 10 ಜುಲೈ 2021ರಂದು ಈ ಪುಸ್ತಕ ಪ್ರಕಟಗೊಂಡಿರುತ್ತದೆ. ಅಶೋಕ್ ಚಕ್ರವರ್ತಿ ಒಬ್ಬರು ಅರ್ಥಶಾಸ್ತ್ರಜ್ಞರಾಗಿದ್ದು ಕಳೆದ 40 ವರ್ಷಗಳಿಂದ ಆಫ್ರಿಕನ್ ದೇಶಗಳಲ್ಲಿ ನೀತಿ ಸಲಹೆಗಳನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಪ್ರಸ್ತುತ ಅವರು ಹರಾರೆ ಮೂಲದ ಜಿಂಬಾಬ್ವೆ ಸರ್ಕಾರದ ಹಿರಿಯ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಪುಸ್ತಕದ ಲೇಖಕರಾಗಿದ್ದಾರೆ. 2021ಕ್ಕೆ BKS ಸಾಹಿತ್ಯ ಪ್ರಶಸ್ತಿಯನ್ನ 2021ರ BKS ಸಾಹಿತ್ಯ ಪ್ರಶಸ್ತಿಯನ್ನ ಪಡೆದವರು ಯಾರು? Who has been honored with the BKS Literary Award for the year 2021? NN ಪಿಳ್ಳೈ ಇವರಿಗೆ 2021ನೇ ಸಾಲಿನ BKS ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮಾತೃ ಕವಚಂ ಅಭಿಯಾನವನ್ನ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದಂತ ರಾಜ್ಯ ಸರ್ಕಾರ ಯಾವುದು? Which state has announced the launch of ಮಾತೃ ಕವಚಂ ಕ್ಯಾಂಪೇನ್? ಸರಿಯಾದ ಉತ್ತರ ಕೇರಳ. ಕೇರಳ ಸರ್ಕಾರ ತನ್ನ ರಾಜ್ಯದ ಮಹಿಳಾ ಸದಸ್ಯರಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಕೋವಿಡ್-19 ಲಸಿಕೆಗಳನ್ನು ನೀಡುವ ಮಾತೃ ಕವಚಂ ಎಂಬ ಅಭಿಯಾನವನ್ನ ಪ್ರಾರಂಭ ಮಾಡೋದಕ್ಕೆ ಕೇರಳ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದಂಥ ವೀಣಾ ಜಾರ್ಜ್ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಗೂಗಲ್ಗೆ ಇತ್ತೀಚೆಗೆ 500 ಮಿಲಿಯನ್ ಯೂರೋಗಳಷ್ಟು ದಂಡವನ್ನ ವಿಧಿಸಿದಂತ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಫೈನ್ಡ್ ಗೂಗಲ್ 500 ಮಿಲಿಯನ್ ಯೂರೋಸ್? ಸರಿಯಾದ ಉತ್ತರ ಫ್ರಾನ್ಸ್. ಹಕ್ಕುಸ್ವಾಮ್ಯದ ಬಗ್ಗೆ ಸತತವಾಗಿ ದೇಶದ ಸುದ್ದಿ ಪ್ರಕಾಶಕರೊಂದಿಗೆ ನಡೆದಂತ ಮಾತುಕತೆ, ಅದನ್ನು ನಡೆಸುವಂತ ಬಗ್ಗೆ ಆದೇಶಗಳನ್ನ ಪಾಲಿಸಲು ವಿಫಲವಾದಂತ ಕಾರಣದಿಂದಾಗಿ ಫ್ರಾನ್ಸ್ ದೇಶ ಗೂಗಲ್ ಕಂಪನಿಗೆ 500 ಮಿಲಿಯನ್ ಯೂರೋಗಳಷ್ಟು ದಂಡವನ್ನ ವಿಧಿಸಿದೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ 1 ಯೂರೋ ಅಂದ್ರೆ ಎಷ್ಟು ರೂಪಾಯಿ ಅಂತ ಕಾಮೆಂಟ್ ಮಾಡಿ. ಸ್ಟೀಫನ್ ಲೋಫೆನ್ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಗಳಾಗಿ ನೇಮಕ ಮಾಡಲಾಗಿದೆ? ಸ್ಟೀಫನ್ ಲೋಫೆನ್ ಹ್ಯಾವ್ ಬೀನ್ ರೀಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಇದು ಅಪಾಯಿಂಟ್ಮೆಂಟ್ ಅಲ್ಲ, ರೀಅಪಾಯಿಂಟ್ಮೆಂಟ್, ಮರು ನೇಮಕವಾಗಿರ್ತಕ್ಕಂಥದ್ದು. ಇದು ಸ್ವೀಡನ್ ದೇಶದ ಪ್ರಧಾನಮಂತ್ರಿಗಳಾಗಿ ಮರು ಆಯ್ಕೆ ಆಗಿದ್ದಾರೆ.
2021ರ ಸ್ಕ್ರಿಪ್ಸ್ ರಾಷ್ಟ್ರೀಯ ಕಾಗುಣಿತ ಬಿ ಗೆದ್ದಿರುವಂತ ಜೈಲಾ ಅವಂತಗಾರ್ಡ್ ಯಾವ ದೇಶದವರಾಗಿದ್ದಾರೆ? Zaila Avantgarde, who has won 2021 Script a National Spelling Bees hails from which country? America. ಜನವರಿ ಮೇ 2021ರ ಅವಧಿಯಲ್ಲಿ ಜನವರಿಯಿಂದ ಮೇ 2021ರ ಅವಧಿಯಲ್ಲಿ ಭಾರತದ ಮೂರನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಎಂದು ಖ್ಯಾತಿಯಾದಂಥ ವಿಮಾನ ನಿಲ್ದಾಣ ಯಾವುದು? Which airport became the third busiest airport in India during the period of January to June 2021? ಈ 5 ತಿಂಗಳ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಜನನಿಬಿಡ ವಿಮಾನ ನಿಲ್ದಾಣ ಅಂತ ಹೆಸರುವಾಸಿಯಾದಂಥ ವಿಮಾನ ನಿಲ್ದಾಣ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನು 2ನೇ ಸ್ಥಾನದಲ್ಲಿ ದೆಹಲಿ ಮತ್ತು 3ನೇ ಸ್ಥಾನದಲ್ಲಿ ಮುಂಬೈ ವಿಮಾನ ನಿಲ್ದಾಣಗಳು ಕಂಡುಬರ್ತವೆ. ಏಷ್ಯಾದ ಬೆಳಕು ಎಂಬ ಪುಸ್ತಕವನ್ನ ಯಾರು ಬರೆದಿದ್ದಾರೆ? ದ ಬುಕ್ ಟೈಟಲ್ ದ ಲೈಟ್ ಆಫ್ ಏಷ್ಯಾ. ದ ಲೈಟ್ ಆಫ್ ಏಷ್ಯಾ ಅಂತ ಪುಸ್ತಕದ ಹೆಸರು. ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರೆ ಏಷ್ಯಾದ ಬೆಳಕು. ಇಟ್ಸ್ ರಿಟನ್ ಬೈ ಹೂಮ್? ಜೈರಾಮ್ ರಮೇಶ್ ಅವರು ಈ ಪುಸ್ತಕವನ್ನ ಬರೆದಿರ್ತಾರೆ. ಈ ಪುಸ್ತಕವು ಬುದ್ಧನ ಮಹಾಕಾವ್ಯದ ಜೈವಿಕ ಕವಿತೆಯ ಜೀವನ ಚರಿತ್ರೆ ಆಗಿರುತ್ತೆ. ಉಚಿತ ಮತ್ತು ಪಾವತಿಸಿದ ಲೇಖನಗಳು ಮತ್ತು ಪಾಡ್ಕಾಸ್ಟ್ಗಳಿಗಾಗಿ ಸ್ವತಂತ್ರ ವೇದಿಕೆಯಾದ ಬುಲೆಟಿನ್ ಎಂಬ ಸುದ್ದಿಪತ್ರ ಉತ್ಪನ್ನವನ್ನ ಯಾವ ಟೆಕ್ ದೈತ್ಯ ಪ್ರಾರಂಭಿಸಿದೆ? ವಿಚ್ ಟೆಕ್ ಜಾಯಿಂಟ್ ಲಾಂಚ್ಡ್ ಇಟ್ಸ್ ನ್ಯೂಸ್ ಲೆಟರ್ ಪ್ರಾಡಕ್ಟ್ ಬುಲೆಟಿನ್, ಎ ಸ್ಟ್ಯಾಂಡಲೋನ್ ಪ್ಲಾಟ್ಫಾರ್ಮ್ ಫಾರ್ ಫ್ರೀ ಅಂಡ್ ಪೇಯ್ಡ್ ಆರ್ಟಿಕಲ್ಸ್ ಅಂಡ್ ಪಾಡ್ಕಾಸ್ಟ್ಸ್? ಫೇಸ್ಬುಕ್. ಸೊ ಇವತ್ತಿನ ಪ್ರಶ್ನೆ, ವಿಚ್ ಟೀಮ್ ಹ್ಯಾಸ್ ವಾನ್ UEFA ಯೂರೋ 2020? UEFA ಯೂರೋ 2020 ಈ ಟೂರ್ನಮೆಂಟ್ ಅನ್ನ ಗೆದ್ದಂತ ತಂಡ ಯಾವುದು? ಸ್ಪೇನ್, ಇಂಗ್ಲೆಂಡ್, ಇಟಲಿ, ಫ್ರಾನ್ಸ್? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ ಬರ್ತಿರುತ್ತೆ. ಜೊತೆಗೆ ನಿಮಗೆ ಯಾವ ವಿಡಿಯೋಗಳು ಬೇಕು, ಯಾವ ಕಂಟೆಂಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಆ ಕಂಟೆಂಟ್ ಅವೈಲೇಬಲ್ ಇದ್ರೆ ಅದ್ರ ಕುರಿತು ವಿಡಿಯೋನ ಮಾಡಲಾಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.